ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇವತ್ತು SSLCಯ ಪರೀಕ್ಷಾ ಫಲಿತಾಂಶ ಅಲ್ವಾ? ಹಾಗಾಗಿ ಹಲವಾರು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ನಿರ್ಧಾರವಾಗುತ್ತೆ ಅಲ್ವಾ? ಅವರ ಭವಿಷ್ಯದ ವಿದ್ಯಾಭ್ಯಾಸ, ಭವಿಷ್ಯದ ಯೋಚನೆಗಳು ಎಲ್ಲವೂ ಕೂಡ ಒಂದು ರೀತಿಯ ಅಂತಿಮ ರೂಪ ಸಿಗುವಂಥ ದಿನ. ಆದರೆ ಇವತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವ ಮನಸ್ಥಿತಿಯಲ್ಲಿ ಇರಬೇಕು? ನಿಜವಾಗ್ಲೂ ರಿಸಲ್ಟ್ ಅಂದರೆ ಏನು? ನಿಜವಾಗ್ಲೂ ಯಾವುದೇ ರಿಸಲ್ಟ್ ಅಥವಾ ಫಲಿತಾಂಶದಲ್ಲಿ ಗೆಲ್ಲೋದೇ ಮುಖ್ಯನಾ ಅಥವಾ ಸೋಲು ಕೂಡ ಗೆಲುವಿಗೆ ಸಮಾನ ಅನ್ನೋದ್ರ ಕುರಿತಂತೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ನಾನು ಹಬೀಬ್ ದಂಟ್. ಎಸ್ ವೀಕ್ಷಕರು, ಇವತ್ತು ಬಹಳ ನಿರೀಕ್ಷೆಯನ್ನು ಹುಟ್ಟಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ SSLC ಪರೀಕ್ಷೆ ಅಂದರೆ ಸ್ಟೇಟ್ ಸಿಲೆಬಸ್ನ SSLC ಪರೀಕ್ಷೆಯ ಫಲಿತಾಂಶ ಹೊರಗಡೆ ಬಂದುಬಿಟ್ಟಿದೆ ಅಲ್ವಾ? ಈಗ ಸುಮಾರು 8,65,000 ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆಯನ್ನು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ತಮ್ಮ ಅದೃಷ್ಟದ ಪರೀಕ್ಷೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ SSLC ಒಂದು ರಿಸಲ್ಟ್ ಅನ್ನುವಂಥದ್ದು ಇದೆಯಲ್ಲ, ಅದು ಕೇವಲ ಒಂದು ರಿಸಲ್ಟ್ ಮಾತ್ರ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಡಬೇಕು. ಇವತ್ತಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ತೀವ್ರ ಆತಂಕಕ್ಕೀಡಾಗಿರ್ತಾರೆ. ಅಯ್ಯೋ, ತಮ್ಮ ಮಗಳು ಎಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದು ಬಿಡ್ತಾರೋ, ತಮ್ಮ ಮಗನ ಪರಿಸ್ಥಿತಿ ಏನಾಗ್ಬಿಡುತ್ತೋ, ಎಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಅಂಕಗಳು ತಮ್ಮ ಮಕ್ಕಳಿಗೆ ಸಿಗೋದಿಲ್ವೋ, ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಅಂಕಗಳು ನಮಗೆ ಬರುತ್ತೋ ಇಲ್ವೋ, ಎಲ್ಲಿ ನಾನು ಫೇಲ್ ಆಗಿಬಿಡ್ತೀನೋ, ಅಥವಾ ನಾನು ಫಸ್ಟ್ ಕ್ಲಾಸ್ ಬರ್ತೀನಾ, ಸೆಕೆಂಡ್ ಕ್ಲಾಸ್ ಬರ್ತೀನಾ, ಬರೀ ಥರ್ಡ್ ಕ್ಲಾಸಲ್ಲೇ ಪಾಸ್ ಆಗಿಬಿಡ್ತೀನಾ, ನಾನ್ ಡಿಸ್ಟಿಂಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ನನಗೆ ಅಂಕಗಳು ಕಡಿಮೆ ಬಂದಿವೆ, ಈ ಸಬ್ಜೆಕ್ಟಲ್ಲಿ ನಾನು ಇಷ್ಟೊಂದು ಚೆನ್ನಾಗಿ ಬರೆದಿದ್ದೆ, ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ, ನನಗೆ ಅವಮಾನ ಆಗಿದೆ, ನನಗೆ ಬೇಸರ ಆಗಿದೆ, ನನಗೆ ಬೇಜಾರಾಗಿದೆ, ಅಥವಾ ನನಗೆ ಖುಷಿಯಾಗಿದೆ, ನಿರೀಕ್ಷೆಗಿಂತ ನನಗೆ ಜಾಸ್ತಿ ಮಾರ್ಕ್ಸ್ಗಳು ಸಿಕ್ಕಿವೆ ಅನ್ನುವಂಥ ಒಂದು ರೀತಿಯ ಬೇರೆ ಬೇರೆ ರೀತಿಯ ಭಾವಗಳು ಪ್ರಕಟ ಆಗುವಂಥ ದಿನ ಇವತ್ತು ಅಲ್ವಾ? ಹಾಗಾಗಿ ಪೋಷಕರು ಈ ಹಂತದಲ್ಲಿ ಬಹಳ ಪ್ರಮುಖವಾಗಿ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೋಬೇಕಾಗಿದೆ. ನೋಡಿ ಪೋಷಕರೇ, ನಿಮ್ಮ ಮಗಳ ರಿಸಲ್ಟ್ ಅದು ಏನೇ ಆಗಿರಲಿ, ಅತ್ಯುತ್ತಮವಾದ ಸಾಧನೆಯನ್ನೇ ಮಾಡಿರಲಿ ಅಥವಾ ತೀರಾ ಸಾಮಾನ್ಯವಾಗಿರ್ತಕ್ಕಂಥ ಸಾಧನೆಯನ್ನೇ ಮಾಡಿರಲಿ, ಅಥವಾ ನಿಮ್ಮ ಮಗ ಅಥವಾ ಮಗಳು ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ ಫೇಲೇ ಆಗಿರಲಿ, ನೀವು ಇವತ್ತು ಇಡೀ ದಿನ ನಿಮ್ಮ ಮಕ್ಕಳ ಜೊತೆಗೆ ಇರಿ. ಅವರಿಗೆ ಹೆಚ್ಚು ಮಾರ್ಕ್ಸ್ಗಳು ತೆಗೆದ ತಕ್ಷಣ ಹಿರಿದು ಹಿಕ್ಕಬೇಡಿ. ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದ ತಕ್ಷಣ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದು ಮೂದಲಿಸಿ ಮಾನಸಿಕವಾಗಿ ಹರ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಬೇಡಿ. ನೀವು ಜಸ್ಟ್ ಬಿ ವಿತ್ ಯುವರ್ ಚೈಲ್ಡ್. ನೀವು ಅಟ್ಲೀಸ್ಟ್ ಇವತ್ತಿನ ದಿನ ನಿಮ್ಮ ಮಗು ಜೊತೆಗಿರಿ. ಅದರಲ್ಲೂ ಪ್ರಮುಖವಾಗಿ ಯಾರು ಯಶಸ್ಸನ್ನು ಸಾಧಿಸಿರ್ತಾರೆ ಅಥವಾ ಒಳ್ಳೆಯ ಅಂಕಗಳನ್ನು ಪಡೆದಿರ್ತಾರೆ ಆ ಮಕ್ಕಳಿಗಿಂತ, ನಿರೀಕ್ಷೆಗಿಂತ ಕಡಿಮೆ ಬಂದಿರತಕ್ಕಂಥ ಮಕ್ಕಳು, ಫೇಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮದೇ ಆಸರೆ. ನೀವು ಪೋಷಕರು, ತಂದೆ ತಾಯಿ, ಅಣ್ಣ ಅಕ್ಕ ತಮ್ಮ ತಂಗಿ, ನೀವೆಲ್ಲರೂ ಕೂಡ ಆ ಮಗುವಿನ ಜೊತೆಗೆ ಇರಬೇಕು. ಯಾಕೆ ಗೊತ್ತಾ? SSLC ಅಥವಾ PUC ಅನ್ನುವಂಥದ್ದು ಅದು ಜೀವನದ ಅತ್ಯಂತ ಕೊನೆಯ ಘಟ್ಟ ಅಲ್ವೇ ಅಲ್ಲ, ಅದು ತುಂಬ ಸರಳವಾಗಿರ್ತಕ್ಕಂಥ ಸಾಮಾನ್ಯ ಘಟ್ಟ. ನೋಡಿ, ಈಗಿನ ಕಾಲದಲ್ಲಿ ಮತ್ತಷ್ಟು ಅದನ್ನು ಸರಳಗೊಳಿಸಲಾಗಿದೆ. ನೀವು ಈಗೇನಾದರೂ ರಿಸಲ್ಟ್ ಬಂತು, ಒಂದೆರಡು ಸಬ್ಜೆಕ್ಟ್ ಹೋಯಿತು ಅಂತಂದರೆ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ಸ್ಗಳನ್ನು ಕಟ್ಕೋಬೋದು. ನಿಮ್ಮ ಅಕಾಡೆಮಿಕ್ ಇಯರ್ ಶುರುವಾಗೋದಕ್ಕೆ ಮುಂಚೆನೇ ಸಪ್ಲಿಮೆಂಟರಿ ಎಕ್ಸಾಮ್ಗಳನ್ನು ಕಟ್ಕೊಂಡು ಓದಿ ಬರೆದು ಮತ್ತೆ ಈ 2026 ಸಾಲಿಗೆ ನೀವು ಸೇರ್ಕೋಬೋದು. ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಮಕ್ಕಳು ಕೂಡ ನಿರೀಕ್ಷೆಗಿಂತ ಕಡಿಮೆ ಆದರೆ ಅಡ್ಡಿ ಇಲ್ಲ, ಮರಳಿ ಪ್ರಯತ್ನ ಮಾಡೋಣ. ಜೀವನದಲ್ಲಿ 10 ಪರೀಕ್ಷೆಗಳು, ಎಕ್ಸಾಮ್ಗಳು ಬರುವಂಥದ್ದಿದೆ. ಇದು ಕೇವಲ ಒಂದೇ ಒಂದು ಕಶ್ಚಿತ್ SSLC ಪರೀಕ್ಷೆ. ಇದು ಈ ಥರದ ಪರೀಕ್ಷೆಗಳು, ಶೈಕ್ಷಣಿಕ ಪರೀಕ್ಷೆಗಳು ಬಹಳಷ್ಟು ಬರೋದಿದೆ, ನಿಮಗೆ ಮಾನಸಿಕ ಪರೀಕ್ಷೆಗಳು ಬರೋದಿದೆ, ನಿಮಗೆ ದೈಹಿಕ ಪರೀಕ್ಷೆಗಳು ಜೀವನದಲ್ಲಿ ಬರೋದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜೀವನದ ಪರೀಕ್ಷೆಗಳಿದೆಯಲ್ಲ, ಅದು ದೊಡ್ಡ ಮಟ್ಟದ ಚಾಲೆಂಜನ್ನು ಕೊಡ್ತವೆ. ನೀವು SSLC ಎಕ್ಸಾಮ್ ರಿಸಲ್ಟನ್ನು ಪಾಸಿಟಿವ್ ಆಗಿ ಅಥವಾ ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳೋದಾದರೆ ಖಂಡಿತ ನೀವು ಜೀವನದಲ್ಲಿ ಗೆದ್ದೇ ಗೆಲ್ತೀರಾ.
ಪೋಷಕರು ಮತ್ತು ಮಕ್ಕಳು ಕಾನ್ಫಿಡೆನ್ಸ್ನಿಂದ ಇರಿ, ಆತ್ಮವಿಶ್ವಾಸದಿಂದ ಇರಿ. ಭವಿಷ್ಯ ನಿಮ್ಮ ಮುಂದೆ ಇದೆ, ಬದುಕು ನಿಮ್ಮ ಮುಂದೆ ಇದೆ. ಖಂಡಿತ ನೀವು ಈಗಾಗಲೇ ಗೆದ್ದಿದ್ದೀರಾ. ಪರೀಕ್ಷೆಯನ್ನು ಎದುರಿಸಿದ್ದೀರಲ್ವಾ, ಅದೇ ದೊಡ್ಡ ಜಯ. ಗೊತ್ತಾ, ಪರೀಕ್ಷೆ ಎದುರಿಸೋದೇ ಜಯ, ಫಲಿತಾಂಶ ಜಯ ಅಲ್ಲ. ಯಾಕಂದರೆ ಬದುಕು ಬಹಳ ದೊಡ್ಡದಿದೆ, ಬದುಕು ಬಹಳ ಸುಂದರವಾಗಿದೆ, ಬದುಕಿನಲ್ಲಿ ಸಿಗುವಂಥದ್ದು ಬಹಳ ದೊಡ್ಡದಿದೆ. ಆ ಭಗವಂತ ನಮಗೋಸ್ಕರ ಏನೋ ಒಂದು ಅಂತಂದೇಳಿ ಫಿಕ್ಸ್ ಮಾಡಿದ್ದಾನೆ. ಹಾಗಾಗಿ ಯಾವುದೇ ರೀತಿಯ ಮಾನಸಿಕ ತುಮಲಗಳಿಗೆ ಈಡಾಗಬೇಡಿ, ಯಾವುದೇ ರೀತಿಯ ಕೀಳರಿಮೆ ಬೆಳೆಸ್ಕೋಬೇಡಿ, ಹಿಂಜರಿಕೆ ಮಾಡ್ಕೋಬೇಡಿ, ಯಾವುದೇ ರೀತಿಯ ಈ ಥರ ಸಿಲ್ಲಿ ನಿರ್ಧಾರಗಳಿಗೆ ಬರಬೇಡಿ. ಯಾಕಂದರೆ ಬದುಕು ಬಲು ದೊಡ್ಡದು ಅಲ್ವಾ. ಜಾನ್ ಹೈ ತೋ ಜಹಾನ್ ಹೈ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಇಡೀ ಜಗತ್ತೇ ಇದೆ, ನಾವು ಜೀವಂತವಾಗಿದ್ದರೆ ನಮಗೋಸ್ಕರ ಇಡೀ ಜಗತ್ತೇ ಇದೆ, ಸಾಧಿಸ್ಲಿಕ್ಕೆ ಏನು ಬೇಕಾದರೂ ಇದೆ ಅಲ್ವಾ. ಹಾಗೆ ಪೋಷಕರು ಕೂಡ ನಿಮ್ಮ ಮಗು ಜೊತೆಗೆ ಇರಿ. ಯಾವುದೇ ರೀತಿಯ ಅವರಿಗೆ ಮನಸ್ಸಿಗೆ ನೋವಾಗುವಂಥ ವಿಚಾರಗಳನ್ನು ಹೇಳಬೇಡಿ. ಖಂಡಿತ ನೀವು ಕಷ್ಟಪಟ್ಟಿರ್ತೀರಾ, ನಿಮ್ಮ ಶ್ರಮ ಇರುತ್ತೆ, ಆದರೆ ಅದರ ಅರ್ಥ ಇವತ್ತು ಅವರನ್ನು ಮೂದಲಿಸಬೇಕು ಅನ್ನುವಂಥದ್ದಲ್ಲ. ನಿಮ್ಮ ಮಗು ನಿಮ್ಮ ಮಗುನೇ. ನಿಮ್ಮ ಮಗುಗೆ ನೀವೇ ತಂದೆ ತಾಯಿ, ಬೇರೆ ಯಾರು ಈ ಜಗತ್ತಲ್ಲಿ ತಂದೆ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದರ ರಕ್ಷಣೆ ನೀವೇ ಮಾಡಬೇಕಾಗಿದೆ. ಮಕ್ಕಳು ಕೂಡ ಮಕ್ಕಳಿಗೂ ಕೂಡ ಹೇಳುವಂಥದ್ದು, ನಿಮ್ಮ ತಂದೆ ತಾಯಿಗಳೇ ನಿಮ್ಮ ಸರ್ವಸ್ವ ಆಗಬೇಕು. ಯಾಕಂತಂದರೆ ಇನ್ಯಾರು ಕೂಡ ನಿಮ್ಮ ತಂದೆ ತಾಯಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರೀತಿ, ಅವರ ನಿರೀಕ್ಷೆಯನ್ನು ನೀವು ಅವ್ರ ಜೊತೆಗೇ ಇರಬೇಕು. ಇದು ಇವತ್ತಿನ ವಿಶೇಷ. ಈ ಥರದ ಮತ್ತೊಂದು ಅಪ್ಡೇಟ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ನೋಡ್ತಾ ಇರಿ ಫೋಕಸ್ ಟಿವಿ.